ಹಾಯ್ ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದಾರೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ. ಮುತ್ತುಗೆ ಮಹಿ ಮೇಲೆ ಪ್ರೀತಿ ಬರುತ್ತಾ? ಮಹಿಮನಿಗೆ ಮುತ್ತು ಮೇಲೆ ಪ್ರೀತಿ ಬರುತ್ತಾ? ಇನ್ನು ಮನೆ ದೇವರು ಏನಂತ ಹೇಳ್ತಾರೆ? ಅಷ್ಟೇ ಅಲ್ಲ, ಕಂಟಿ ಯಾವುದೇ ತಪ್ಪು ಮಾಡದೇ ಇದ್ದರೂ ಅವನ ಮೇಲೆ ಅಪವಾದನೆ ಬರುತ್ತಾ? ಏನಾಗುತ್ತೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಪ್ರಾರಂಭದಲ್ಲಿ ಚಂದನ ದೇವರಿಗೆ ನೈವೇದ್ಯನ ಅರ್ಪಣೆ ಮಾಡ್ತಾ ಇರ್ತಾಳೆ. ಆವಾಗ ಅಲ್ಲಿ ಇದ್ದ ಒಬ್ಬ ವ್ಯಕ್ತಿಗೆ ಮೈ ಮೇಲೆ ದೇವ್ರು ಬರ್ತದೆ. ದೇವ್ರು ಬಂದು ಅವ್ರು ಹೇಳ್ತಾರೆ, ಯಾರಿಲ್ಲಿ ಸನ್ನಿಧಾನಕ್ಕೆ ಮೊದಲು ಬಂದದ್ದು? ಇಲ್ಲಿವರೆಗೂ ಇವ್ರು ನನ್ನ ಸನ್ನಿಧಾನಕ್ಕೆ ಬಂದಿಲ್ಲ, ಆದರೆ ಇವತ್ತು ಬಂದಿದ್ದಾರೆ. ಯಾರದು ಅಂತ ಹೇಳ್ತಾ ಇರ್ತಾರೆ. ಆವಾಗ ಅವರು ಚಂದನನಿಗೆ ಬೆರಳು ಮಾಡಿ ತೋರಿಸ್ತಾರೆ. ನೀನು ಬಾ ಇಲ್ಲಿ ಅಂತ ಕರೀತಾರೆ. ಆವಾಗ ಹರಿನು ಹೇಳ್ತಾನೆ ಹೋಗಿ ಅಂತ ಹೇಳ್ತಾಳೆ. ಇನ್ನು ಚಂದನಿಗೆ ತುಂಬಾ ಹೆದರಿಕೆ ಆಗಿರ್ತದೆ. ಚಂದನ ಮುತ್ತು ಅವ್ರ ಮುಖ ನೋಡ್ತಾರೆ. ಮುತ್ತು ಕೂಡ ಹೋಗು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನೋಡು, ನೀನು ಸಾಮಾನ್ಯದ ವ್ಯಕ್ತಿ ಅಲ್ಲ, ನಿಂಗೆ ತುಂಬಾ ಒಳ್ಳೆಯದಾಗುತ್ತೆ. ನೀನು ಎಷ್ಟೋ ವರ್ಷ ಆದಮೇಲೆ ಇಲ್ಲಿಗೆ ಬಂದಿದ್ದಿ, ಅದು ಒಂದು ಮನೆ ಸೊಸೆಯಾಗಿ ಬಂದಿದ್ದಿ, ನನ್ನ ಸನ್ನಿಧಾನಕ್ಕೆ ಬಂದಿದ್ದಿ, ನಿನಗೆ ತುಂಬಾ ಒಳ್ಳೆಯದಾಗುತ್ತೆ, ನೀನು ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆಗ ಮನೆಯವ್ರಿಗೆಲ್ರಿಗೂ ಖುಷಿ ಆಗುತ್ತೆ. ಇನ್ನು ಆನಂತರ ಮುತ್ತುನು ಕರೀತಾರೆ. ನಿನಗೆ ಕಲ್ಯಾಣ ಆಗಬೇಕಂತ ಹೇಳಿ ತಾನೇ ಇಲ್ಲಿ ಬಂದಿದ್ದೀಯ, ಅದನ್ನೇ ಎಣಿಸ್ಕೊಂಡು ತಾನೇ ಇಲ್ಲಿ ಬಂದಿದ್ದೆ, ಎಲ್ಲನೂ ಆಗುತ್ತೆ. ಆದರೆ ಇಷ್ಟು ದಿನ ನಿನಗೆ ಕಲ್ಯಾಣ ಆಗಬೇಕಿದ್ರೆ ನೀನು ಈ ಸನ್ನಿಧಾನಕ್ಕೆ ಬರಬೇಕಿತ್ತು, ಆದರೆ ನೀನು ಯಾಕೆ ಬರಲಿಲ್ಲ? ನನ್ನನ್ನು ನೀನು ಮರ್ತೋದ್ಯಾ ಅಂತ ಕೇಳ್ತಾರೆ. ಆಗ ಮುತ್ತು ಹೇಳ್ತೇನೆ, ದಯವಿಟ್ಟು ಕ್ಷಮಿಸಿ, ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಮ್ಮ ಮನೆ ದೇವ್ರು ಯಾವುದಂತಲೇ ಗೊತ್ತಿರಲಿಲ್ಲ, ಎಲ್ಲಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯಿತು, ಅದಕ್ಕೆ ನಿಮ್ಮ ಸನ್ನಿಧಾನಕ್ಕೆ ಬಂದ್ವಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇನ್ನು ಪ್ರತಿ ವರ್ಷ ನನ್ನ ಸನ್ನಿಧಾನಕ್ಕೆ ನೀನು ಬರಲೇಬೇಕು, ನಿನಗೆ ನಾನು ಒಳ್ಳೇದು ಮಾಡ್ತೇನೆ, ಆದಷ್ಟು ಬೇಗ ನಿನ್ನ ಮದುವೆ ಆಗುತ್ತೆ, ಯಾವುದೇ ಅಡೆತಡೆ ಇರಲ್ಲ, ಒಳ್ಳೆ ರೀತಿಯಲ್ಲಿ ನಿನ್ನ ಮದುವೆ ಆಗುತ್ತೆ ಅಂತ ಹೇಳಿ ಆಶೀರ್ವದಿಸ್ತಾರೆ. ಇನ್ನು ಮನೆಯವರಿಗೆಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಇನ್ನು ಅವನಿಗೆ ಪ್ರಸಾದ ಕೊಟ್ಟು ಹೂ ಕೊಡ್ತಾರೆ. ಆ ಹೂ ಹೋಗಿ ಮಹಿಮನ ಕೈಯಲ್ಲಿ ಬೀಳ್ತದೆ. ಇನ್ನು ಮಹಿಮನಿಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ಈ ಕಡೆ ವೈಭವಿ ಅವರ ಅಪ್ಪ ಅಮ್ಮ ಎಲ್ಲರೂ ಆಟೋದಲ್ಲಿ ಬರ್ತಾ ಇರ್ತಾರೆ. ಆಟೋದಲ್ಲಿ ಬರುವಾಗ ವೈಭವಿ ಅಮ್ಮ ಶಾಪ ಹಾಕ್ತಾನೆ ಬರ್ತಾನೆ ಇರ್ತಾಳೆ. ನೀನು ಏನು ಕೆಲಸ ಮಾಡಿದ್ಯಾ? ಅಯ್ಯೋ, ನನ್ನ ಮಾನ ಮರದಿ ತೆಗೆದುಬಿಟ್ಟೆ ಅಲ್ಲೇ, ನಾನು ಹೇಗೆ 4 ಜನರ ಎದುರಿಗೆ ಮುಖ ತೋರಿಸ್ಕೊಂಡು ತಿರ್ಗಲಿ? ಏನೇ ಮಾಡಲಿ, ನೀನು ಯಾಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ? ನೀನು ಹುಟ್ಟಬೇಕಂತ ಎಷ್ಟೆಲ್ಲ ಹರಕೆ ಮಾಡಿದೆ, ಆದರೆ ನೀನು ಯಾಕೆ ನನಗೆ ಹುಟ್ಟಿದ್ದೆ ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗೆ ವೈಭವಿಗೆ ಬೈತಾನೆ ಇರ್ತಾಳೆ, ಹಾಗೂ ಹೊಡಿತಾನೆ ಇರ್ತಾಳೆ. ಆಗ ವೈಭವಿ ಹೇಳ್ತಾಳೆ, ಅಮ್ಮ ಯಾಕಮ್ಮ ಹೊಡಿತಿದ್ಯಾ? ನಾನು ಗರ್ಭಿಣಿ ಅಲ್ವಾ, ಗರ್ಭಿಣಿಗೆ ಯಾರಾದ್ರು ಹೊಡಿತಾರಾ ಅಂತ ಕೇಳ್ತಾಳೆ. ಆವಾಗ ಅವ್ರ ಅಮ್ಮ ಹೇಳ್ತಾರೆ, ಏನು ಹೊಡಿಬಾರ್ದ, ಮನೆಗೆ ಬಾರೆ, ನಿನ್ನನ್ನು ಹೂತಾಕಿ ಬಿಡ್ತೇನೆ ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗ ಬೈತಾ ಇರ್ತಾರೆ. ಆಗ ಅವ್ರ ಅಪ್ಪ ಹೇಳ್ತಾರೆ, ಯಾಕೆ ಈ ರೀತಿ ಬೈತಾ ಇದ್ಯಾ? ನೋಡು, ನೀನು ಏನಾದರೂ ಮಾಡ್ಕೊ, ಮನೆಗೆ ಹೋಗಿ ಮಾಡುವ, ಈ ಥರ ರೋಡಲ್ಲಿ ಆಟೋದಲ್ಲಿ ಈ ರೀತಿ ಮಾಡ್ಕೊಳ್ಳೋದು ಬೇಡ, ಈ ರೀತಿ ಎಲ್ಲ ಮಾಡಬೇಡ ಅಂತ ಹೇಳ್ತಾರೆ. ಇನ್ನು ವೈಭವಿಗಂತೂ ಸರಿಯಾಗಿ ಬೈತಾನೆ ಇರ್ತಾರೆ, ಆದರೆ ವೈಭವಿಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಇನ್ನು ಈ ಕಡೆ ಎಲ್ಲರೂ ದೇವಸ್ಥಾನದಿಂದ ಮನೆಗೆ ಬರ್ತಾರೆ. ಇನ್ನು ಚಂದನ ಟ್ಯಾರಿಸ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಅವಳ ಪಾಡಿಗೆ ಅವಳು ಆಚೆಚೆ ಓಡಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಹರಿ ಬರ್ತಾನೆ. ಹರಿ ಹೇಳ್ತಾನೆ, ಏನಾಯ್ತ್ರಿ, ಯಾಕಿಲ್ಲಿ ಒಬ್ಬರೇ ಓಡಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಏನು ಮಾಡೋದು ಹರಿ, ಮುತ್ತು ಅಣ್ಣ ಅಡುಗೆ ಮಾಡ್ತಾ ಇದ್ರು, ನಾನು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೋದೆ, ಆದರೆ ನಂಗೆ ಹೆಲ್ಪ್ ಮಾಡೋಕ್ಕೆ ಆಗ್ತಿಲ್ಲ, ಕೈ ಬೇರೆ ತುಂಬ ನೋವು ಆಗ್ತಿದೆ ಅಲ್ವಾ, ಹಾಗಾಗಿ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಏನು ಮುತ್ತಣ್ಣ ಅಡುಗೆ ಮಾಡ್ತಿದ್ದಾನ? ಅಲ್ಲ ಅತ್ತೆ ಇದ್ದಾರಲ್ವಾ ಅಂತ ಕೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಅತ್ತೆ ಇದ್ದರೂ ಮುತ್ತು ಅಣ್ಣ ಇರೋದನ್ನು ನೋಡಿ ಅತ್ತೆ ಏನೂ ಹೇಳಲಿಲ್ಲ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಓ ಹೌದಾ, ಅದು ನನ್ನ ಅಣ್ಣನ ಪವರ್ ಅಂತ ಹೇಳ್ತಾನೆ. ನೀವು ಯಾಕ್ರಿ ಟೆನ್ಷನ್ ಮಾಡ್ಕೊಳ್ತೀರಾ? ಅಣ್ಣ ಇದ್ದಾನಲ್ಲ, ಅವ್ನು ನಿಮ್ಮನ್ನು ಅಡುಗೆ ಮಾಡೋಕ್ಕೆ ಬಿಡ್ತಾನ? ಅವನೇ ಎಲ್ಲ ಅಡುಗೆನೂ ಮಾಡ್ತಾನೆ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಇವಾಗ ಏನು ನಿಮಗೆ ಬೋರ್ ಆಗ್ತಿದೆ ತಾನೇ? ಹಾಗಾದರೆ ಒಂದು ಕೆಲಸ ಮಾಡೋಣ ಬಿಡಿ, ಏನಂದರೆ ನಾನು ನಿಮ್ಮನ್ನು ಊರು ಸುತ್ತಲಿಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಏನು ಊರು ಸುತ್ತಲಿಕ್ಕ? ಅಲ್ಲ, ನಮ್ಮ ಹತ್ರ ವೆಹಿಕಲ್ ಇಲ್ಲ, ಏನೂ ಇಲ್ಲ, ಯಾವುದ್ರಲ್ಲಿ ಹೋಗೋದು ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೀನಿ ಕಣ್ರಿ ಅಂತ ಹೇಳಿ ಅವಳನ್ನು ಕೆಳಗೆ ಕರ್ಕೊಂಡು ಬರ್ತಾನೆ. ಅಲ್ಲಿ ಒಂದು ಸೈಕಲ್ ಇರುತ್ತೆ, ಈ ಸೈಕಲಲ್ಲೇ ಹೋಗೋಣ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಏನು ಸೈಕಲ್ ಅಲ್ಲ? ಹೌದ್ರಿ, ಡಬಲ್ ರೈಡಿಂಗ್ ಮಾಡ್ತಾ ಇದ್ರೆ ತುಂಬಾ ಖುಷಿ ಸಿಗುತ್ತೆ, ಈ ನೇಚರ್ ಎಲ್ಲ ನೋಡಿಕೊಂಡು ಆರಾಮಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಆಯಿತು ಅಂತ ಹೇಳಿ ಇಬ್ಬರು ಕೂಡ ಸೈಕಲಲ್ಲಿ ಸುತ್ತ ಬರಲಿಕ್ಕೆ ಹೋಗ್ತಾರೆ. ಖುಷಿಯಾಗಿ ಎಲ್ಲನೂ ಒಂದು ರೌಂಡ್ ಹೊಡ್ಕೊಂಡು ಬರ್ತಾರೆ. ಆಗ ಅಲ್ಲಿ ಊರಿನವ್ರು ಸಿಗ್ತಾರೆ. ಅವ್ರು ಹೇಳ್ತಾರೆ, ಓ, ನೀವು ನಟರಾಜನ ಮಗ ಸೊಸೆ ಅಲ್ವಾ? ಏನು ಮದುವೆ ಆಗಿದೆ ಹೊಸತಾ, ಅದಕ್ಕೆ ಈ ರೀತಿ ಸೈಕಲಲ್ಲಿ ಹೋಗ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ನಿಮ್ಮ ಜೋಡಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಚಂದನಿಗೆ ತುಂಬಾ ಇರ್ಸು ಮುರ್ಸು ಆಗುತ್ತೆ. ಇನ್ನು
ಇನ್ನು ಚಂದನ ಮತ್ತೆ ಹರಿ ಸೈಕಲಲ್ಲಿ ರೌಂಡ್ ಹೊಡೆದ ನಂತರ ಮನೆಗೆ ಬರ್ತಾರೆ. ಎಲ್ಲರೂ ಊಟ ಕೂತಿರ್ತಾರೆ. ಮುತ್ತು ಎಲ್ರಿಗೂ ಊಟ ಬಡಿಸ್ತಾನೆ. ಆಗ ಕಂಠಿ ಹೇಳ್ತಾನೆ, ಅಣ್ಣ ಇವತ್ತಂತೂ ಅಡುಗೆ ತುಂಬ ಚೆನ್ನಾಗಿದೆ ಅಣ್ಣ ಅಂತ ಹೇಳ್ತಾನೆ. ಮಹಿನು ಹೇಳ್ತಾನೆ, ಹೌದಣ್ಣ ತುಂಬ ಟೇಸ್ಟಿಯಾಗಿದೆ ಅಡುಗೆ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಇಲ್ಲಿ ಯಾವ ಅಡುಗೆ ಮಾಡಿದ್ರು ಕೂಡ ತುಂಬ ಟೇಸ್ಟ್ ಆಗಿರ್ತದೆ, ಈ ಮಣ್ಣೆ ಹಾಗೆ, ಈ ನೆಲನೇ ಹಾಗೆ ಅಂತ ಹೇಳ್ತಾರೆ. ಎಲ್ಲರೂ ಖುಷಿಯಾಗಿರ್ತಾರೆ. ಆದರೆ ಚಂದನ ಊಟ ಮಾಡಬೇಕು ಅನ್ನೋಷ್ಟರೊಳಗೆ ಅವಳಿಗೆ ಊಟ ಮಾಡೋಕ್ಕೆ ಆಗ್ತಿರಲ್ಲ. ಯಾಕಂದರೆ ಕೈ ತುಂಬ ನೋವಾಗ್ತಿರುತ್ತೆ. ಹಾಗೆ ಬಿಸಿಗೆ ಕೈ ತಾಗಿದಾಗ ಇನ್ನೂ ಜೋರು ಉರಿತಾ ಇರುತ್ತೆ ಅವಳಿಗೆ. ಅದನ್ನು ಹರಿ ನೋಡ್ತಾನೆ. ಹರಿ ಇಮ್ಯಾಜಿನೇಷನ್ ಮಾಡ್ಕೊಳ್ತಾನೆ, ನಾನೇನಾದರೂ ಚಂದನಂಗೆ ಊಟ ಮಾಡಿಸಿದ್ರೆ ಅವ್ರು ಏನು ಮಾಡ್ಬೋದು ಅಂತ ಹೇಳಿ. ಅವನ ಇಮ್ಯಾಜಿನೇಷನಲ್ಲಿ ಚಂದನ ಬೈತಾಳೆ, ಒಂದು ಹುಡುಗಿ ಕಷ್ಟ ಅಂತ ಹೇಳಿದರೆ ಓಡಿ ಬರ್ತಿರಲ್ಲ, ಹೋಗ್ರಿ ಸುಮ್ಮನೆ, ನನಗೇನು ಊಟ ಮಾಡೋಕ್ಕೆ ಬರಲ್ವಾ ಅಂತ ಹೇಳಿ ಇಮ್ಯಾಜಿನೇಷನಲ್ಲಿ ಬೈತಾ ಇರ್ತಾಳೆ. ಇನ್ನು ಅದನ್ನು ನೋಡಿ ಹರಿಗೆ ತುಂಬಾ ಹೆದರಿಕೆ ಆಗುತ್ತೆ. ಅಪ್ಪ, ಇಮ್ಯಾಜಿನೇಷನ್ ಅಷ್ಟೇ ಅಲ್ವಾ, ನಾನೇನಾದರೂ ಊಟ ಮಾಡಿಸ್ತೇನಂತ ಹೋದರೆ ಚಂದನ ಅವರು ನಿಜವಾಗ್ಲೂ ಹೀಗೇನೆ ಬೈತಾರೆ, ಬೇಡಪ್ಪ ಅವರೇ ಊಟ ಮಾಡಲಿ ಅಂತ ಹೇಳ್ಕೊಂಡು ಸುಮ್ಮನೆ ಕೂತಿರ್ತಾನೆ. ಆಗ ಅಲ್ಲಿಗೆ ನಟರಾಜ ಬರ್ತಾನೆ. ಆಗ ಮುತ್ತು ಹೇಳ್ತಾನೆ, ಅಪ್ಪ ಇವಾಗ ಬಂದ್ರಾ, ಬನ್ನಿ ಅಪ್ಪ ನಮ್ಮ ಜೊತೆನೇ ಊಟ ಮಾಡಿ ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾನೆ, ಅಯ್ಯೋ ಬೇಡ ಮುತ್ತು, ನಾನು ನನ್ನ ಫ್ರೆಂಡ್ ಮನೇಲೇ ಊಟ ಮಾಡ್ಕೊಂಡು ಬಂದೆ, ನೀವು ಊಟ ಮಾಡಿ ಅಂತ ಹೇಳ್ತಾರೆ. ಆವಾಗ ಚಂದನ ಊಟ ಮಾಡಲಿಕ್ಕೆ ಕಷ್ಟಪಡ್ತಿರೋದನ್ನು ನಟರಾಜ ನೋಡ್ತಾನೆ. ಆಗ ಹೇಳ್ತಾನೆ, ಏ ಹಂದಿ ಅಂತ ಹೇಳ್ತಾನೆ ಹರಿಗೆ, ಅಲ್ಲ ಕಣು, ದನ ಬೆಳೆದಿದ್ಯಾ, ನಿನ್ನ ಹೆಂಡತಿ ಅಷ್ಟು ಕಷ್ಟಪಡ್ತಿದ್ದಾಳೆ ಊಟ ಮಾಡೋಕ್ಕೆ, ನೀನು ಬೇರೆ ತಿಂತಿದ್ಯಲ್ಲ ಇದೇ ರೀತಿ, ಹೋಗಿ ಅವಳಿಗೆ ಸ್ವಲ್ಪ ಊಟ ಮಾಡಿಸು ಅಂತ ಹೇಳ್ತಾರೆ. ಆಗ ಹರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆಗ ಚಂದನ ಹೇಳ್ತಾಳೆ, ಅಯ್ಯೋ ಅಂಕಲ್ ಬೇಡ ಅಂಕಲ್ ಅಂತ ಹೇಳ್ತಾರೆ, ನಾನೇ ಹೇಗಾದರೂ ಮಾಡಿ ಊಟ ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ ನಟರಾಜ ಹೇಳ್ತಾನೆ, ಅಲ್ಲಮ್ಮ ಕೈ ಬೇರೆ ಗಾಯ ಆಗಿದೆ, ಆ ಕೈಯಲ್ಲಿ ನೀನು ಹೇಗೆ ಊಟ ಮಾಡೋಕ್ಕಾಗುತ್ತೆ, ಏ ಹರಿ ಹೋಗು ಊಟ ಮಾಡಿಸೋ ಅಂತ ಹೇಳ್ತಾರೆ. ಇನ್ನು ಹರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹರಿಯು ಬಯಸಿದ್ದು ಅದನ್ನೇ. ಹಾಗಾಗಿ ಅವನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ವೈದ್ಯರು ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ, ಅದೇ ರೀತಿ ಆಗುತ್ತೆ. ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಅವನು ಹೋಗಿ ಚಂದನಗೆ ಊಟ ಮಾಡಿಸ್ತಾ ಇರ್ತಾನೆ. ಇನ್ನು ಮನೆಯವರೆಲ್ಲರೂ ಅದನ್ನು ನೋಡಿ ಖುಷಿ ಪಡ್ತಾ ಇರ್ತಾರೆ. ಇನ್ನು ಈ ಕಡೆ ಮಹಿಮನು ಊಟ ಮಾಡ್ತಾ ಇರ್ತಾಳೆ. ಆಗ ಅವಳಿಗೆ ಅನ್ನ ಗಂಟ್ಲಿಗೆ ಸಿಕ್ಕಿ ಹಾಗೆ ಕೆಮ್ಮ ಬರ್ತದೆ. ಇನ್ನು ಮುತ್ತು ಅವಳಿಗೆ ತಲೆಯನ್ನು ಸವರಿ ನೀರು ಕೊಡ್ತಾನೆ. ಅದನ್ನು ನೋಡಿ ಮಹಿಮನಿಗೂ ಖುಷಿ ಆಗುತ್ತೆ. ಮಹಿಮನಿಗೂ ಮುತ್ತು ಮೇಲೆ ಪ್ರೀತಿ ಬರ್ತಾನೆ ಇರುತ್ತೆ. ಆದರೆ ಮುತ್ತುಗೂ ಮಹಿಮ ಮೇಲೆ ಪ್ರೀತಿ ಬರುತ್ತಾ, ಎಲ್ಲಾನು ನಾಳೆ ವಿಡಿಯೋದಲ್ಲಿ ನೋಡೋಣ. ಅಷ್ಟೇ ಅಲ್ಲ, ಕಂಠಿ ಏನೋ ಅಪರಾಧ ಮಾಡ್ದಿದ್ರು ವೈಭವಿ ಮನೆಯವರು ಅಂದರೆ ಅವರ ಅಮ್ಮ ಸರಿಯಾಗಿ ಮುತ್ತಿಗೆ ಬೈತಾರೆ. ನಿನ್ನ ತಮ್ಮ ಏನು ಮಾಡಿದ್ದಾನೆ ಅಂತ ಹೇಳ್ಕೊಂಡು ಸರಿಯಾಗಿ ಮುತ್ತಿಗೆ ಬೈತಾರೆ. ಆಗ ಮುತ್ತು ಕಂಠಿಗೆ ಸಿಕ್ಕಾಪಟ್ಟೆ ಹೊಡಿತಾನೆ. ಏನೆಲ್ಲ ಆಗುತ್ತೆ, ಕಂಠಿ ತನ್ನದು ಏನೇ ತಪ್ಪು ಇಲ್ಲದಿದ್ದರೂ ಶಿಕ್ಷೆ ಅನುಭವಿಸ್ತಾನ, ಏನೆಲ್ಲ ಆಗುತ್ತೆ ಪ್ರತಿಯೊಂದನ್ನು ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಇರಲಿ.